ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿನ ಜನ ಎಲ್ಲರೂ ಒಂದು ಮನೆ ಕಟ್ಟಿ ನೋಡು, ಇಲ್ಲ ಒಂದು ಮದುವೆ ಮಾಡಿ ನೋಡು ಅಂತ ಹೇಳ್ತಿದ್ರು. ಆಗಿನ ಟೈಮ್ದಲ್ಲಿ ಮನೆ ಕಟ್ಟೋಕ್ಕೆ ಮತ್ತು ಮದುವೆ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಇರ್ತಿತ್ತು. ಬಟ್ ಈಗಿನ ಕಾಲದಲ್ಲೆಲ್ಲ ಹಾಗಿಲ್ಲ. ನಾವು ಒಂದು ಮನೆ ಕಟ್ಟೋದು ಅಷ್ಟೊಂದು ಕಷ್ಟ ಏನಲ್ಲ. ಹಾಗೆ ಮದುವೆ ಕೂಡ ಒಂದು ತಿಂಗಳಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಮಾಡ್ಬೋದು. ನೋಡಿ, ಮನೆ ಕಟ್ಟುವಾಗ ನಮ್ಮಲ್ಲಿ ಬೀಗರಾದವರು ಬುತ್ತಿ ತರಬೇಕು ಅಂತ ಪ್ರತೀತಿ ಇದೆ. ನೋಡಿ, ಅದಕ್ಕೆ ನಮ್ಮಲ್ಲಿ ಬೀಗರಾದವರು ಎಲ್ಲ ಬುತ್ತಿ ಮನೆ ಕಟ್ಟೋ ತನಕ ಯಾವಾಗ ಅವ್ರಿಗೆ ಫ್ರೀ ಆಗುತ್ತೋ ಅವು ನೋಡಿಕೊಂಡು ತರ್ತಾ ಇರ್ತಾರೆ. ಈಗ ನೋಡಿ, ನಮ್ಮ ಮಮ್ಮಿ ತವ್ರ ಮನೆಯವರು ಬುತ್ತಿ ತಂದಿದ್ದಾರೆ. ಅಂದರೆ ನಮ್ಮ ಅಜ್ಜಿಯವರು ಬುತ್ತಿ ತೊಗೊಂಡು ಬಂದಿದ್ದಾರೆ. ನೋಡಿ, ಸ್ಲ್ಯಾಬ್ ಹಾಕೋರಿದ್ರಲ್ಲ, ಅದಕ್ಕೆ ತವ್ರ ಮನೆಯವರೇ ಫಸ್ಟು ಬುತ್ತಿ ತರಬೇಕು ಅಂತ ಹೇಳಿದರು. ಅವರು ತೊಗೊಂಡು ಬಂದಿದ್ದಾರೆ. ನೋಡಿ, ನಾವು ಮನೆಯಲ್ಲಿ ಹೋಳಿಗೆ ಮತ್ತು ಶಿಕರ್ನಿ ಮಾಡಿದ್ವಿ. ಅವರು ಬುತ್ತಿ, ಜುನುಕ, ಪಲ್ಯ ಮತ್ತು ಸಜ್ಜಿ ರೊಟ್ಟಿ, ಕರ್ಚಿಕಾಯಿದು ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನು ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ನೋಡಿ, ಎಲ್ಲನೂ ಪೂಜೆ ಮಾಡಬೇಕು. ಆಮೇಲೆ ಅಲ್ಲಿ ಸ್ಲ್ಯಾಬ್ ಹಾಕಿದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ನೈವೇದ್ಯ ಹಿಡ್ಕೊಂಡು ಆಮೇಲೆ ಬೀರ್ಬೇಕಂತ ಮಾಡಿದ್ವಿ. ನೋಡಿ, ನಾನು ನಿಮಗೆಲ್ಲನೂ ತೋರಿಸ್ತಾ ಇದ್ದೀನಿ. ನೋಡಿ, ಏನೇನು ತಂದಿದ್ರು, ಏನೇನು ಪೂಜೆ ಮಾಡಿದ್ವಿ ಅಂತ ಹೇಳಿ. ನೋಡಿ, ಈಗ ನೈವೇದ್ಯಗೆ ಹಚ್ತಾಳೆ ನಮ್ಮಕ್ಕ. ಎಲ್ಲವನ್ನು ಏನು ತಂದಿರ್ತಾರಲ್ಲ ಅದನ್ನೆಲ್ಲವನ್ನು ಹಚ್ಚಬೇಕು. ನೋಡಿ, ನನ್ನ ಹಳೆ ನಡು ಹಚ್ಚುವಾಗೆಲ್ಲ ಕೈ ಹಾಕ್ಕೊಂತ ಕುಂತಿದ್ದ. ಅವನಿಗೆ ಆಟ ಅಲ್ಲ ಅದು, ಅದಕ್ಕೆ ಅದನ್ನ ಕೆಡಿಸ್ಬೇಕು ಅಂತ ಬಂದಿದ್ದ. ಇವಾಗ ಎಲ್ಲವನ್ನು ಹಚ್ತೀವಿ. ನೋಡಿ, ಎಲ್ಲನೂ ಬೀರೋಕ್ಕೆ ಮೊಸರನ್ನ ಉಂಡೆ ಮಾಡಿಟ್ಟು ಅದಕ್ಕೆ ರೊಟ್ಟಿಗೆ ಪಲ್ಯ, ಚಟ್ನಿ, ಕರ್ಚಿಕಾಯಿ ಮತ್ತು ಅನ್ನದ ಉಂಡೆಯನ್ನು ಕೂಡ ಎಲ್ಲ ಹಚ್ತೀವಿ. ನೋಡಿ, ನಾನು ಕೂಡ ಇಲ್ಲಿ ಹಚ್ತಾ ಇದ್ದೀನಿ. ನೋಡಿ, ಎಲ್ಲನೂ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇದನ್ನು ಎಲ್ಲರೂ ಮನೆಯಲ್ಲಿ ಬೀರಬೇಕು. ಇದನ್ನು ಹಚ್ಚಿಟ್ಟಿವಿ. ಇವಾಗ ಪೂಜೆ ಮಾಡೋಕ್ಕೆ ಹೋಗಿದ್ದೀವಿ. ನೋಡಿ, ಅಲ್ಲಿ ಮನೆ ಕಟ್ಟುವಲ್ಲಿ ಅಲ್ಲಿ ಫಸ್ಟು ಬೋರ್ ಪೂಜೆ ಮಾಡಬೇಕಂತೆ. ಅದೇ ನೀರಿಂದು ಪೂಜೆ ಮಾಡಿ ಮುಂದೆ ಉಳಿದನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮಕ್ಕ ಮಾಡ್ತಾ ಇದ್ದಾಳೆ. ನೋಡಿ, ಆಮೇಲೆ ಒಳಗೆ ಹೋದ್ವಿ. ಅಲ್ಲಿ ಸ್ಲ್ಯಾಬಿಗೆ ಕೂಡ ಪೂಜೆ ಮಾಡ್ತೀವಿ. ನೋಡಿ, ನೋಡಿ, ಇಲ್ಲಿ ಸ್ಲ್ಯಾಬಿಗೆ ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಸ್ಲ್ಯಾಬ್ ಹಾಕಿದ್ರಲ್ಲ, ಎಲ್ಲ ಪೂರ್ತಿ ನೀರು ಹಾಕಿಬಿಟ್ಟಿದ್ರ ಮೇಲೆ ಒಂಥರ ಅಡ್ಡಾಡೋಕ್ಕೆ ಚೆಂದಾಗಿ ಅನಿಸಿತ್ತು. ನೋಡಿ, ನಮ್ಮನ್ನು ಮತ್ತು ನಮ್ಮ ಅಣ್ಣನ ಮಗ ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ನೋಡಿ, ಅವನಿಗೆ ನೀರು ಚೆಂದಾಗಿ ಅನಿಸುತ್ತಲ್ಲ, ಅದನ್ನು ನೀರಾಟ ಆಡ್ತಾ ಇದ್ದಾನೆ. ನೋಡಿ, ಅವನ್ನೆಲ್ಲ ಆಯಿತು. ಇನ್ನೆಲ್ಲರೂ ಮನೆಗೆ ಹೋಗ್ತೀವಿ. ಅಷ್ಟರಲ್ಲೇ ನಮ್ಮ ಆಂಟಿ ಕೂಡ ಬಂದರು. ನೋಡಿ, ಗೋಕಾಕದಿಂದ ಅವರು ಬುತ್ತಿ ತಂದಿದ್ದರು.
ಅವರು ಕೂಡ ಇಲ್ಲಿ ಬಂದು ಎಲ್ಲ ನೋಡಿದರು, ಮನೆಯನ್ನು ನೋಡಿರಲಿಲ್ಲಲ್ಲ, ಅವರು ನೋಡಿದರು. ದ್ವಿಜನ್ ನೋಡಿ ಹೆಂಗೆ ಕಾಣ್ತಾ ಇದ್ದಾನೆ. ಅವರು ನೋಡಿದ್ರಲ್ಲ, ಎಲ್ಲರೂ ಕೂಡಿ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನೋಡಿ ದ್ವಿಜ ಎಲ್ಲಿ ಕಾರ್ ನೋಡ್ತಾನಲ್ಲೇ ಅಲ್ಲೇ ಹೋಗಿ ಕುಂತ್ಬಿಡ್ತಾನೆ. ಹೋಗೋಣ ಅಂತ ಹೇಳಿ ಬಾಯ್ ಬಾಯ್ ಅಂತ ಹೇಳ್ತಿರ್ತಾನೆ. ನೋಡಿ ಬಂದು ಗಂಡು ಮಕ್ಕಳಿಗೆಲ್ಲರಿಗೂ ಊಟಕ್ಕೆ ಕೊಟ್ವಿ. ಅದಾದಮೇಲೆ ಹೆಣ್ಮಕ್ಳು ಕೂಡ ಊಟ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಅದಾದಮೇಲೆ ಸ್ವಲ್ಪ ಟೈಮ್ ಪಾಸ್ಗೋಸ್ಕರ ಚೀಟಿ ಆಡ್ತಾಯಿದ್ವಿ. ಎಲ್ಲರೂ ಹುಡುಗರು ಆಡ್ತಾಯಿದ್ರಲ್ಲ, ಅದನ್ನು ನೋಡಿ ನಮಗೂ ಆಡಬೇಕು ಅನಿಸಿತ್ತು. ಅದಕ್ಕೆ ಆಡಿದ್ವಿ ನೋಡಿ. ರಾಜಾ ರಾಣಿ ಕಳ್ಳ ಪೊಲೀಸನ್ನು ಆಡಿದ್ವಿ. ತುಂಬ ಮಜಾ ಬಂತು. ಎಲ್ಲ ಹುಡುಗರ ಜೊತೆ ಆಡಬೇಕಲ್ಲ, ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಕೂಡ ಲೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನೂ ಅಂದ್ಕೊಳ್ಬೇಡಿ, ನನ್ನ ಮಗನ ಜೊತೆಗೆ ನನಗೂ ಎಡಿಟ್ ಮಾಡೋಕ್ಕಾಗಿರಲಿಲ್ಲಲ್ಲ, ಅದಕ್ಕೆ ಲೇಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಮಾಡಿದ ತಕ್ಷಣ ನಮ್ಮ ಅಕ್ಕ ನಮ್ಮ ಅಜ್ಜಿ ಅದು ಎಲ್ಲ ಹೋಗ್ತೇನೆ ಅಂತ ಅಂದರು. ಅದಕ್ಕೆ ಅವರು ಬುತ್ತಿ ತಂದಿರ್ತಾರಲ್ಲ, ಅವರು ಇವ್ರಿಗೆ ಆಯರಿ ಮಾಡಬೇಕು. ಹಾಗೆ ಇವರು ಕೂಡ ಅವ್ರಿಗೆ ಆಯರಿ ಮಾಡಬೇಕಂತ ಪದ್ಧತಿ ಇದೆ. ಅದಕ್ಕೆ ಆಯರಿ ಮಾಡ್ತಾ ಇದ್ದಾಳೆ ನೋಡಿ. ಇವರು ಕೂಡ ನಮ್ಮ ಮಾಮಗೆ ಮತ್ತು ನಮ್ಮ ಅಕ್ಕಗೆ ಆಯರಿ ಮಾಡಿದರು ನೋಡಿ. ಮತ್ತು ನಮ್ಮ ಅಂಟಿಯು ಕೂಡ ಅವ್ರಿಗೆ ಆಯರಿ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅಂಟಿ ಅದು ಇಲ್ಲೇ ಗೋಕಾಕಲ್ಲ, ಇನ್ನೊಂದು ಸ್ವಲ್ಪ ಕೂತು ಹೋಗ್ರಿ ಅಂತ ಹೇಳ್ತಾ ಇದ್ಲ ನಮ್ಮ ಅಕ್ಕ. ನಮ್ಮ ಅಂಟಿ ಇಲ್ಲ ಬೇಡ ಲೇಟ್ ಆಗುತ್ತೆ ಅಂತ ಹೋಗ್ತಾಯಿದ್ರು ನೋಡಿ. ಅಷ್ಟರಲ್ಲಿ ನಮಗೆ ಇವತ್ತು ಮದರ್ಸ್ ಡೇ ಅಂತ ಹುಡುಗರು ಹೇಳಿದಾಗೆ ಗೊತ್ತಲ್ಲ. ಇವತ್ತಿಂದ ಮುಂಜಾನೆಯಿಂದ ಕೆಲಸದಲ್ಲಿ ನಮಗೆ ಗೊತ್ತೇ ಇರಲಿಲ್ಲ. ಆ ಹುಡುಗರು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ನಮಗೆ ಈ ಥರ ಗ್ರೀಟಿಂಗ್ಸ್ ಎಲ್ಲ ಮಾಡಿದರು ನೋಡಿ. ನನ್ನ ಮಗಳು ಈ ಥರ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಹೇಳಿ ನನಗೆ ಗ್ರೀಟಿಂಗ್ ಮಾಡಿದ್ಲು. ಆಮೇಲೆ ಸಂಜೆ ನಮಗೆ ಗೊತ್ತಿಲ್ಲದೆ ನಮ್ಮ ನನಗೆ ಕಾಲ್ ಮಾಡಿ ಹೇಳಿ ಕೇಕ್ ತರಿಸಿದ್ರು. ಎಲ್ಲ ಹುಡುಗರು ಸೇರಿ ನಾವು ಕೇಕ್ ಕಟ್ ಮಾಡಿ ಈ ಥರ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ. ಎಲ್ಲರೂ ಹುಡುಗರು ಕೇಕ್ ತಿಂದರು. ಇದಾಗಿತ್ತು ಇವತ್ತಿನ ಲಾಗು. ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.